ಹಾಯ್ ಎಲ್ಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫಸ್ಟು ದಾಸವಾಳದ ಹೂವಲ್ಲಿತ್ತು ನಮ್ಮ ಗಿಡದಲ್ಲಿ. ಅದನ್ನು ತೊಗೊಂಡೋಗಿ ದೇವ್ರಿಗೆ ಬಿಟ್ಟು ನಮ್ಮ ಮನೆಯವ್ರು ಬೆಳಗ್ಗೆನೇ ಪೂಜೆ ಮುಗಿಸ್ರು. ಇವತ್ತು ಪೂಜೆ ಮಾಡ್ಕೊಂಡು ಅವರು ಡ್ಯೂಟಿಗೆ ಹೊರಟರು. ಅವ್ರನ್ನ ಕಳಿಸ್ಬಿಟ್ಟು ನಾನು ಇಬ್ಬರಿಗೂ ಸ್ನಾನ ಮಾಡಿಸಿ ನನ್ನ ಮಕ್ಕಳಿಗೆ ರೆಡಿ ಮಾಡ್ತಾಯಿದ್ದೀನಿ. ನನಗೆ ಟ್ವಿನ್ಸ್ ಬೇಬಿ ಅಂತ ಮುಂಚೆನೇ ಹೇಳಿದ್ದೆ. ಇವಳೇ ದೊಡ್ಡೋಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಈಗ ರೆಡಿ ಆಯಿತು ಅವಳದು. ಮತ್ತು ಚಿಕ್ಕವಳಿಗೆ ರೆಡಿ ಮಾಡಬೇಕು. ಇವಳೇ ಚಿಕ್ಕವಳು. ಮತ್ತು ಇನ್ನೊಂದು ಪಾಪ ಅಡ್ಡಾಡ್ತಿರೋ ನನ್ನ ಮೈದನ ಮಗಳು, ಅವರು ನಮ್ಮ ಪಾಪೆ. ಮತ್ತು ಮೂವರು ಚೆನ್ನಾಗಿ ಆಡ್ಕೊತಾರೆ. ಅಷ್ಟೇ ತೀರ್ಕೆ ಮಾಡ್ತಾರೆ, ಎಷ್ಟು ಕೇಣಿ ಮಾಡ್ತಾರೆ ನೋಡಿ. ಈ ಕಿತ್ತಾಡ್ತಾರೆ. ಹಂಗೇ ಮೇಂಟೈನ್ ಮಾಡಬೇಕಂದ್ರೆ ತುಂಬಾ ಕಷ್ಟ. ಮತ್ತು ಒಂಚೂರು ಸ್ವಲ್ಪ ಬಟ್ಟೆ ವಾಶ್ ಮಾಡಿದ್ದೆ. ನಾವು ಹಾರಾಕನಂತ ಹೋದರೆ ನೋಡಿ ನಾನು ಹಾರಾಕ್ತೀನಿ ಅಂತ ಬಟ್ಟೆ ತೊಳಿಬೇಕಾದ್ರೆ ಮೇಲೆಲ್ಲ ನೀರು ಹಾಕೊಂಬಿಟ್ಟು ಫುಲ್ ಹೆಂಗಾಗಿದ್ದಾರೆ ನೋಡಿ. ಸ್ನಾನ ಮಾಡಿಸೋ ಥರನೇ ಇಲ್ಲ. ಫುಲ್ ತೀರ್ಕೆ ಜಾಸ್ತಿ. ಮೇಂಟೈನ್ ಮಾಡೋದೇ ಕಷ್ಟ ಇವ್ರನ್ನ ದಿನ ಪೂರ್ತಿ. ಬಟ್ಟೆ ಹಾರಾಕ್ತೀನಿ, ನಾನು ಹಾರಾಕಬೇಕು ಅಂತ ಇಬ್ಬರು ಕೇಣಿಗೆ ಬಂದಿದ್ದಾರೆ. ಸ್ವಲ್ಪ ಹುಷಾರಿಲ್ಲದಕ್ಕೆ ಬಟ್ಟೆ ತೊಳೆದಿರಲಿಲ್ಲ, ಸ್ವಲ್ಪ ಜಾಸ್ತಿನೇ ಆಗಿದ್ವು. ಎಲ್ಲ ವಾಶ್ ಮಾಡಿ ಇದಾಯಿತು. ಮತ್ತು ಹಾರಾಕ್ಬಿಟ್ಟು ಮತ್ತು ಇವರೆಲ್ಲ ಬಟ್ಟೆ ನೆನೆಸ್ಕೊಬಿಟ್ಟಿದ್ರಲ್ಲ, ಎಲ್ಲ ಬಟ್ಟೆ ಚೇಂಜ್ ಮಾಡಿ ಅವಳು ಚಡ್ಡಿ ಹಾಕೊಂಬಿಲ್ಲ. ಅದಕ್ಕೆ ಬಿಟ್ಟಿದ್ರೆ ಹಾಕಂತ ಅವ್ರ ತಂಗಿನ ಬಲಂತ ಮಾಡ್ತಿದ್ದಾಳೆ. ಬೋಡಿಸ್ಕೊಂಡು ಹೋಗ್ತಿದ್ದಾಳೆ ಚಡ್ಡಿ ಹಾಕೊಂಬತ್ತಕ ಬಿಡಲ್ಲ ಅಂತ. ಇಬ್ಬರು ಹಂಗೆ ಚೆನ್ನಾಗಿ ಆಡ್ಕೊತಾರೆ. ಮತ್ತು ಅವ್ರ ಮಾಮ ಬಂದಿತ್ತು. ಎಲ್ಲ ಆಟ ಸಾಮಾನಲ್ಲಿ ಅಡುಗೆ ಮಾಡೋ ಥರ ಆಡ್ಕೊತಿದ್ರು. ಕಾಫಿ ಕುಡಿ ಅಂತ ತೊಗೊಂಡೋಗಿ ಕೊಡ್ತಿದ್ದಾಳೆ ನಮ್ಮ ಲಾಸ್ಯ. ಮತ್ತು ನಮ್ಮ ಧನ್ವಿ ನೋಡ್ತಿದ್ದಾಳೆ ಅವ್ರ ಮಾಮನ್ನೇ. ಅವ್ರ ಮಾಮ ಇನ್ನೂ ಬೇಕು ಅಂತ ಕೇಳ್ತಿದ್ದಾನೆ. ಅದಕ್ಕೆ ಈ ಮೂವರೂ ತೊಗೊಂಡೋಗಿ ಕೊಡೋಕೆ ಇದು ಮಾಡ್ತಿದ್ದಾರೆ, ಕಾಫಿ ಕುಡಿ ಅಂತ. ಅವ್ರ ಮಾಮನ ಚೆನ್ನಾಗಿ ಆಡಿಸ್ತಾ ಇದ್ದಾರೆ. ಜಾಸ್ತಿ ದಿವಸ ಆಗಿತ್ತು ಮನೆ ಹತ್ರ ಬಂದು. ಅವರು ಖುಷಿಯಾಗೋಗಿತ್ತು ಅವ್ರ ಮಾಮ ಜೊತೆಗೆ ಆಡೋದಕ್ಕೆ. ಎಲ್ಲ ಅಡುಗೆ ಮಾಡೋ ಥರ ಚೆನ್ನಾಗಿ ಆಡ್ಕೊತಿದ್ದಾರೆ. ಮತ್ತು ಜೀಪ್ ಓಡಿಸು ಅಂತ ಕೊಡ್ತಿದ್ರು. ಮತ್ತು ಅವ್ರ ಮಾಮೂನನ್ನ ರೆಡಿ ಮಾಡು, ತಲೆ ಬಾರಿಸು ಅಂತ ಹೇರ್ ಬೆಂಡ್ ಹಾಕಿಸ್ಕೊತಿದ್ದಾಳೆ ಅವ್ರ ಮಾಮೂನ ಹತ್ರ. ಅವಳು ಹೇರ್ ಬೆಂಡ್ ಹಾಕಿದ್ಮೇಲೆ ಅವಳು ತುಂಬಾ ಖುಷಿಯಾಗೋಯ್ತು. ಮಕ್ಕಳು ಸ್ಮೈಲ್ ಬರ್ತಾಯಿದೆ. ಮೂವರು ತುಂಬ ಖುಷಿಯಿಂದ ಅವ್ರ ಮಾಮನ ಹತ್ರ ಬಾಲಾಟ ಆಡ್ತಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು